ಗ್ಯಾರಂಟಿಗಳಿಂದಾಗಿ ಅಭಿವೃದ್ಧಿ ಕಾರ್ಯಗಳು ಸ್ವಲ್ಪ ಕುಂಠಿತ ಆಗಿವೆ ಅಂತ ಕೊಪ್ಪಳದಲ್ಲಿ ಕಾಂಗ್ರೆಸ್ ಶಾಸಕ ಕೆ ರಾಘವೇಂದ್ರ ಹಿಟ್ನಾಳ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಗ್ಯಾರಂಟಿ ಯೋಜನೆಗೆ 56,000 ಕೋಟಿ ಅನುದಾನವನ್ನ ನೀಡಲಾಗಿದೆ. ಹೀಗಾಗಿ ಸ್ವಲ್ಪ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗಿಬಿಟ್ಟಿದ್ದಾವೆ. ಆದ್ರೀಗ ಅಭಿವೃದ್ಧಿ ಕೆಲಸಗಳಿಗೆ ಅನುದಾನವನ್ನ ನೀಡಲಾಗಿದೆ. ಚರ್ಚೆಗೆ ಗ್ರಾಸವಾಗಿದೆ ಕಾಂಗ್ರೆಸ್ ಶಾಸಕ ರಾಘವೇಂದ್ರ ಹಿಟ್ನಾಳ್ ಅವರ ಹೇಳಿಕೆ. ಮೊದಲೇ ನೋಡಿ, ರಾಜ್ಯದಾದ್ಯಂತ ಒಂದಷ್ಟು ಪರ ವಿರೋಧ ಚರ್ಚೆಗಳು ಗ್ಯಾರಂಟಿಯ ಬಗ್ಗೆ ಇವೆ. ಗ್ಯಾರಂಟಿಯಿಂದಾಗಿ ಅಭಿವೃದ್ಧಿ ಆಗ್ತಿದೆ ಅಂತ ಕಾಂಗ್ರೆಸ್ನ ನಾಯಕರು ಸಮರ್ಥನೆ ಮಾಡಿಕೊಂಡ್ರೆ ಬರೀ ಗ್ಯಾರಂಟಿಗಳಿಗೆ ಮಾತ್ರ ಒಲವು ತೋರಿಸ್ತಾ ಇದ್ದಾರೆ, ಅಭಿವೃದ್ಧಿ ಕಾರ್ಯಗಳನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತ ಬಿಜೆಪಿ ಜೆಡಿಎಸ್ ನಾಯಕರು ಆಕ್ರೋಶ ಹೊರ ಆಗ್ತಾ ಇದ್ರು, ಪ್ರತಿಭಟನೆ ಮಾಡ್ತಾ ಇದ್ರು. ಈಗ ಕಾಂಗ್ರೆಸ್ನ ಶಾಸಕ ಆಗಿರುವಂತ ರಾಘವೇಂದ್ರ ಹಿಟ್ನಾಳ್ ಅವರ ಈಗ ಹೌದು, ಗ್ಯಾರಂಟಿಗಳಿಂದ ಸ್ವಲ್ಪ ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆಗ್ತಾ ಇದ್ದಾವೆ. ಆದ್ರೀಗ ಸದ್ಯಕ್ಕೆ ಅಭಿವೃದ್ಧಿ ಕಾರ್ಯಗಳಿಗೂ ಕೂಡ ಅನುದಾನ ಕೊಟ್ಟಿದ್ದಾರೆ. 56,000 ಕೋಟಿ ಅನುದಾನವನ್ನ ಗ್ಯಾರಂಟಿಗಳಿಗೆ ಅಂತ ಮೀಸಲಿಟ್ಟಿರೋದ್ರಿಂದ ಸ್ವಲ್ಪ ಅಭಿವೃದ್ಧಿ ಕಾರ್ಯಗಳಲ್ಲಿ ಕುಂಠಿತ ಆಗ್ತಾ ಇದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇದು ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ನಮ್ಮ ಅನೇಕ ಕಾರ್ಯಕ್ರಮ ಹಿಂದೆ ಕೂಡ ಈ 3 ದಿನಗಳ ಕಾಲ ನಾವು ಕುಳಪ್ಪನವರೆಲ್ಲ ಮುಖಂಡರು ಚರ್ಚೆ ಮಾಡಿ ಈ ಗ್ರಾಮದ ಅಭಿವೃದ್ಧಿಗೆ ಇವತ್ತು ಕೊಡ್ತಕ್ಕಂಥ ಅಡಿಗಲ್ ಸಮಾರಂಭ ಮಾಡ್ತಕ್ಕಂಥ ಕಾರ್ಯಕ್ರಮ ಕೊಟ್ಟಿದ್ವಿ. ಮತ್ತೆ ಮಳೆ ಇರೋದ್ರಿಂದ 2 ದಿನ ಒಂದು ವಾರ ಪೋಸ್ಟ್ಪೋಂಡ್ ಆಯಿತು. ಮತ್ತೆ ಇದೆಲ್ಲ ಬಂದಿದೆ. ಈ ವಾರದಲ್ಲಿ ನಾವು ಎಲ್ಲ ಮುಖಂಡರುಗಳ ಜೊತೆ ಬರ್ತೇವೆ. ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಇವತ್ತು ಹೆಚ್ಚು ಅನುಕೂಲತೆಯನ್ನು ಮಾಡೋಣ. ಮತ್ತು ಎಲ್ಲ ಮುಖಂಡರು ಹೈಸ್ಕೂಲ್ ಬೇಕಂತ ಕೇಳಿ 2-3 ಸತಿ ಬೆಂಗಳೂರಿಗೆ ಬಂದ್ವಿ. ಇವತ್ತು ಹೈಸ್ಕೂಲ್ ನಿಮಗೆ ಮಾಡಿಕೊಡ್ತಕ್ಕಂಥ ಕೆಲಸ ಇವತ್ತು ನಾವು ಮತ್ತೆ ಇನ್ನೊಂದು ಕೆರೆ ತೋರಿಸಿದ್ದೀವಿ. ಈಗ ಅಲ್ಲಿಂದ ಅಲ್ಲಿಗೆ ತುಂಬಿಸಿದ್ವಿ ಅಂತೇಳಿ ಅದನ್ನು ನಾವು ಸ್ವಲ್ಪ ಮಾಡ್ತೀವಿ. ನಮಗೆ ಗ್ಯಾರಂಟಿ ಯೋಜನೆ ನಮ್ಮ ಸರ್ಕಾರ ಕೊಟ್ಟಿರೋದ್ರಿಂದ ಸ್ವಲ್ಪ ಅಭಿವೃದ್ಧಿಗೆ ಕುಂಠಿತ ಆಗೈತೆ. ಯಾಕಂದ್ರೆ ಪ್ರತಿ ವರ್ಷ ನಾವು 54,000 ಕೋಟಿ ಇಂದ 9 ತಿಂಗಳಲ್ಲಿ 39,000 ಕೋಟಿ ಮತ್ತು ಈ 5 ವರ್ಷದಲ್ಲಿ 54,000 ಕೋಟಿ ನಮ್ಮ 5 ಗ್ಯಾರಂಟಿ ಯೋಜನೆಗೆ ನೇರವಾಗಿ ಇವತ್ತು ನಿಮ್ಮ ಮನೆ ಅಕೌಂಟಿಗೆ, ಅಂದ್ರೆ ನಿಮ್ಮ ಅಕೌಂಟಿಗೆ ಅಲ್ಲ, ಮನೆಯಲ್ಲಿ ಇರ್ತಕ್ಕಂಥ ತಾಯಂದ್ರ ಅಕೌಂಟಿಗೆ ನೇರವಾಗಿ ಜಮಾ ಮಾಡ್ತಕ್ಕಂಥ ಕೆಲಸ ಇವತ್ತು ಸರ್ಕಾರ ಮಾಡಿರೋದ್ರಿಂದ ಸ್ವಲ್ಪ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ನಡೆದಿದ್ದಾವೆ. ಆದರೆ ಸ್ವಲ್ಪ ತಡವಾಗಿ ಆಗ್ತಾ ಇದ್ದಾವೆ. ನಮ್ಮ ಅನೇಕ